ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಅಳಸೆ ಹಣ್ಣಿನ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಸೇರಿಸ್ಕೊತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಮೈದಾ ಸೇರಿಸ್ಕೊಂಡು ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಇಲ್ಲ ತುಪ್ಪನ ಸೇರಿಸ್ಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಎಣ್ಣೆ ಎಲ್ಲ ಹೊಂದ್ಕೋಬೇಕು, ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಈಗ ಒಂದೊಂದೇ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಒಂದೊಂದೇ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಈ ಥರ ಅದೇ ಇದ್ದರೆ ಸಾಕು. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೊಳ್ಳೋಣ ನೀಟಾಗಿ. ಈ ಅದೇ ಇದ್ದರೆ ಸಾಕು. ಅತಿ ತೆಳ್ಳಗೂ ಬೇಡ, ಅತಿ ಗಟ್ಟಿಗೂ ಬೇಡ, ಈ ಮೀಡಿಯಮಲ್ಲಿ ಇದ್ದರೆ ಸಾಕು. ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮೈದಾ ಹಿಟ್ಟು ಚೆನ್ನಾಗಿ ಬಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇದು ನೀಟಾಗಿ ಮೇಲೆ ಎಣ್ಣೆ ಸವರ್ಬಿಟ್ಟು ನೀಟಾಗಿ ಕವರ್ ಮಾಡಿಬಿಟ್ಟು ನೀಟಾಗಿ ಇಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ತಳ ಸಿಗುತ್ತೆ, ಚಿಕ್ಕ ಪಾತ್ರೆ ತೊಗೋಬೇಡಿ. ಆದಷ್ಟು ದೊಡ್ಡ ಪಾತ್ರೆ ತೊಗೊಂಡು ಈ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಸೇರಿಸ್ಕೊಂಡು ಬೆಲ್ಲ ಮುಳುಗೋವಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಕಾಯಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಬೋಳು ಕಾಯಿ ತುರ್ಕೊಂಡು ಸೇರಿಸ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊತಾ ಇದ್ದೀನಿ. ನೀರು ಹಾಕಲ್ದೇ ಪುಡಿ ಮಾಡ್ಕೊಳ್ಳೋಣ. ಕಾಯಿ ಈ ಥರ ಪುಡಿ ಆದರೆ ಸಾಕು ನೋಡಿ, ಈ ಥರ ಪುಡಿ ಆದರೆ ಸಾಕು. ಇವಾಗ ಪಾನ್ಕನ್ನು ಎಲ್ಲ ಬೆಲ್ಲ ಎಲ್ಲ ಕರಗಿದೆ. ನಾನೇನು ಸೋದಿಸ್ಕೊತಿಲ್ಲ. ಬೆಲ್ಲದಲ್ಲೇನು ಕಸ ಇರೋಲ್ಲ, ಆರ್ಗಾನಿಕ್ ಬೆಲ್ಲ, ಹಂಗಾಗಿ ಏನು ಕಸ ಇರೋಲ್ಲ. ಹಂಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಕಾಯಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಕಮ್ಮಿ ಉರಿಲೇ ಇರಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಜಾರಿಗೆ ಅರಿಶಿಣ ತೊಗೊಂಡಿದ್ದೀನಿ. ಇಲ್ಲಿ ಅತಿ ಹಣ್ಣಾಗಿರೋದು ಬೇಡ, ಸ್ವಲ್ಪ ಹಣ್ಣಾಗಿರಬೇಕು, ಗಟ್ಟಿ ಇರಬೇಕು ಅಂತ ಅರಿಶಿಣ ತೊಗೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಾನು ಈ ಕಪ್ಪಲ್ಲಿ 1.5 ಕಪ್ ಆಗೋವಷ್ಟು ಅರಿಶಿಣ ತೊಗೊಂಡಿದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಆದರೆ ಸಾಕು. ಈಗ ಬೆಲ್ಲದ ಪಾನಕ ತೊಗೊಳಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 2 ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ರುಬ್ಕೊಂಡು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಕೈ ಆಡ್ತಲೇ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಕಮ್ಮಿ ಉರಿಲೇ ಇರಬೇಕು. ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 4-5 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆದರೆ ಸಾಕು, ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವು ಅದೇ ಇದ್ದರೆ ಸಾಕು, ಹುರಿದಾಗಿದೆ. ಇದು ಗಟ್ಟಿಯಾಗಿದೆ. ಈಗ ರವೆ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಹುರ್ಕೊಂಡ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಏಲಕ್ಕಿ ಪುಡಿ ಬೇಕು ಅಂದರೂ ಸೇರಿಸ್ಕೋಬೋದು. ಅಂದರೆ ಹಲಸಿನಿಂದೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಏಲಕ್ಕಿ ಪುಡಿ ಸೇರಿಸ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಆಪ್ಷನಲ್ಲು. ಈಗ ಚೆನ್ನಾಗಿ ಇದು ಒಂದಕ್ಕೆ ಬರಬೇಕು ಹೂರಣ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ತುಪ್ಪನೂ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಮ್ಮಿ ಉರಿಲೇ ಮಿಕ್ಸ್ ಮಾಡ್ತಲೇ ಇರಬೇಕು, ಕೈ ಬಿಡಬಾರ್ದು. ಕೈ ತುರುವಾಕಡೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈ ಥರ ಗಟ್ಟಿಯಾಗುತ್ತೆ, ತಳ ಬಿಡ್ತೈತೆ ನೋಡಿ. ಈ ಥರ ತಳ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಇರೋಣ. ಈಗ ಇನ್ನೊಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಎಣ್ಣೆ ಇದ್ದರೆ ಎಣ್ಣೆ ಸೇರಿಸ್ಕೊಳ್ಳಿ, ಇಲ್ಲ ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೊಳ್ಳಿ. ನೋಡಿ, ಗಟ್ಟಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಮೈದಾ ಹಿಟ್ಟು ಚೆನ್ನಾಗಿ ಹಿಂದಿದೆ, ಚೆನ್ನಾಗಿದೆ. ಈಗ ಹೂರಣನೂ ರೆಡಿಯಾಗಿದೆ ನೋಡಿ. ಇವು ಅದೇ ಇದ್ದರೆ ಸಾಕು, ಹೂರಣನೂ ಇವು ಅದೇ ಇದ್ದರೆ ಸಾಕು. ಇಲ್ಲಿ ನಾನು ಒಂದು ಮಣೆ ತೊಗೊಂಡು ಮಣೆ ಮೇಕೆ ನಾನು ಎಣ್ಣೆ ಪೇಪರ್ ಸೇರಿಸ್ಕೊಂಡಿದ್ದೀನಿ. ನೀವು ಬಾಳೆದೆಲೆಯಲ್ಲಿ ಎಲ್ಲ ಯಾವುದ್ರಲ್ಲಿ ಸೇರಿ ಒತ್ಬೋದು. ಈಗ ಉಂಡೆ ಮಾಡ್ಕೊಳ್ಳೋಣ. ಇದು ಮೈದಾ ಹಿಟ್ಟಲ್ಲಿ ಈ ಥರ ಉಂಡೆ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಉಂಡೆ ಮಾಡಿಟ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಈಗ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮೈದಾ ಹಿಟ್ಟು ತೊಟ್ಕೊಬಿಟ್ಟು ಹೂರಣ ಸೇರಿಸ್ಕೊಂಡು ಹೂರಣನೂ ಸುತ್ತ ಕವರ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟಿಂದ. ಈ ಥರ ಕವರ್ ಮಾಡ್ಕೊಂಡು ನೀಟಾಗಿ ತೊಟ್ಕೊಳ್ಳೋಣ. ನಾನು ಕವರಿಂದ ತೊಟ್ಕೊತೀನಿ. ಈ ಥರ ತೊಟ್ಕೊಳ್ಳೋಣ ನೋಡಿ. ಕವರ್ ಹಾಕ್ಕೊಂಡು ತೊಟ್ಕೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಈ ಥರ ಕವರಿಂದ ನೀಟಾಗಿ ಈ ಥರ ಬಂದಿದೆ. ನಾನು ಸ್ಟವ್ ಮೇಲೆ ಆಗಲೇ ತೆವೆ ಕಾಯಲ್ಲಿಟ್ಟಿದೆ. ಈಗ ಒಬ್ಬಟ್ಟು ಸೇರಿಸ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸಿದಾಗಿದೆ. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತೊಂದು ಅದೇ ಥರ ಮಾಡ್ಕೊತಾ ಇದ್ದೀನಿ. ಮೈದಾ ಇದು ಮಾಡ್ಕೊಬಿಟ್ಟು ಹೂರಣ ಸೇರಿಸ್ಕೊಂಡು ನೀಟಾಗಿ ಹೂರಣ ಕವರ್ ಮಾಡ್ಕೊಳ್ಳೋಣ ಮೈದಾ ಇದರಿಂದ.
ಈ ಥರ ಕವರ್ ಮಾಡ್ಕೊಂಡು ಅದನ್ನು ಕೂಡ ಅದೇ ಥರ ತೊಡ್ಕೊತೀನಿ. ಈ ಥರ ತೊಟ್ಟೋದ್ರಿಂದ ಒಂಚೂರು ಕೈಗೆ ಏನೂ ಅಂಟಲ್ಲ. ಈ ಥರನೇ ತೊಟ್ಕೊಳ್ಳಿ, ನೀಟಾಗಿ ಬರುತ್ತೆ ಒಬ್ಬಿಟ್ಟು. 4 ಮೂಲೆಯೂ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೂಡ ತವೆ ಮೇಲೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೇಲೆ ತುಪ್ಪ ಇದ್ದರೆ ತುಪ್ಪ ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳಿ. ಎಣ್ಣೆಯಿಂದ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಈಗ 2 ಕಡೆಯಿಂದ ಬೇಯಿಸ್ಕೊಂಡು ಇದಾಗಿದೆ. ಈಗ ಎಲ್ಲ ನಾನು ಒಬ್ಬಿಟ್ಟು ಇದೇ ಥರ ಮಾಡ್ಕೊಂಡಿದ್ದೀನಿ, ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಲ್ಸಿನ ಸೀಸನ್ ಇದ್ದಾಗ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಒಬ್ಬಿಟ್ಟು ತಿಂದು ಬೇಜಾರಾಗಿರುತ್ತೆ, ಈ ಥರನೂ ಒಮ್ಮೆ ಟ್ರೈ ಮಾಡಿ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಲ್ಸೆಹಣ್ಣು ಒಬ್ಬಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ನೋಡಿದ ಮೇಲೆ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.